ಅಥವಾ ಪ್ರಾಧಿಕಾರದ ಆಕ್ಟಿವಿಟೀಸ್ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಅದಂಥದ್ದು ಏನೂ ಇಲ್ಲ. ಬಟ್ ಇಟ್ ಸ್ಟೇಸ್ ಅಂದರೆ ಎಲ್ಲ ಚಟುವಟಿಕೆಗಳು ಅದು ಆ್ಯಕ್ಟೇ ಇದು ಇಂಪಂಜ ಇದು ಒಂದು ನಿಮಿಷ ಸಭೆ ಮಾಡಬಹುದು ಅಂತ ಇದೆ, ಹಂಗಾಗಿ ನಾವು ಮಾಡ್ತಾ ಇದೀವಿ ಅಂತ ಕ್ಲಾರಿಫಿಕೇಶನ್ ಸ್ಟೇ ಇರುವಾಗ ಆ್ಯಕ್ಟೇ ಜಾರಿ ಆಗಿಲ್ಲ. ಆ್ಯಕ್ಟೇ ಜಾರಿ ಆಗಿಲ್ಲ ಸಮಯದಲ್ಲಿ ಅದು ಹೇಗೆ ಸಭೆಯನ್ನು ಮಾಡ್ತೀರಾ? ಅಲ್ಲಿಗೆ ಅವ್ರು ಮೆಂಬರ್ ಮಾಡಿರೋದು ಕೂಡ ತಪ್ಪು ಅಂತ ಮೆಂಬರ್ಸ್ ನಿನ್ನೆ ಒಂದು ಆ್ಯಕ್ಟೇ ನಾವು ಸ್ಟೇ ಇದೆ ಅಂದರೆ ಆ್ಯಕ್ಟೇ ನಾವು ಚಾಲೆಂಜ್ ಮಾಡ್ತಾ ಇರೋದು ಕೂಡ ತಪ್ಪು ಅಂತ ಆ್ಯಕ್ಟಲ್ಲಿ ಇರೋದು ಎಲ್ಲನೂ ಕೂಡ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಓಕೆ, ಅಲ್ಲಿಗೆ ಮೆಂಬರ್ ಮಾಡಿರೋದು ವಿಚಾರದ ತಮ್ಮ ಸಮ್ಮತಿ ಇಲ್ಲ ಮೇಡಮ್ನ ಅಂತ ತಮ್ಮ ನನಗೆ ಅದು ನನ್ನ ಸುದ್ದಿಯಲ್ಲಿ ಓದಿದ್ದ ಹೊರತು ಏನು ನಾನು ನೋಡಿಲ್ಲ. ಆಗಲೇ ಹೇಳಿದ್ದೀನಿ, ನಮ್ಮ ಪ್ರಕಾರ ಹಿಂದೆ ಏನು ನಡೀತಾ ಇತ್ತು, ಏನು ಪಾರಂಪರ್ಯ ಇದೆ ಅದೇ ಮುಂದುವರಿಬೇಕು. ಸರ್ಕಾರಕ್ಕೆ ಅದಾಗಲೇ ಆಗಿದೆ. ಮೂಲ ಪ್ರಶ್ನೆ, ಪ್ರಾಧಿಕಾರ ರಚನೆ ಇದೆಯಲ್ಲ ಅದೇನೇ ಕಾನೂನು ಬಾಹಿರ? ನನಗೆ ಎರಡು ವಿಚಾರ ಇದೆ, ಒಂದು ಪ್ರಾಧಿಕಾರ ರಚನೆ ವಿಚಾರ, ಇನ್ನೊಂದು ಸಭೆ ಕರೆದಿರುವಂಥದ್ದು. ನನ್ನ ಪ್ರಕಾರ ಇದು ಸರ್ಕಾರದ ದೇವಸ್ಥಾನದ ಮೇಲೆ ಏನು ನಿಯಂತ್ರಣ ಇರಬಾರ್ದು. ದೇ ಶುಡ್ ಬಿ ಇನ್ ಕಂಟ್ರೋಲ್ ಆಫ್ ಎನಿ ರಿಲಿಜಿಯಸ್ ಪ್ಲೇಸ್. ಅದು ಫ್ರೀ ಆಗಿರಬೇಕು. ಏನಿದೆ ಹಿಂದೆ ಪಾರಂಪರೆ ಅದಕ್ಕೆ ತಕ್ಕಂತೆ ಅವ್ರು ಮುಂದುವರಿಬೇಕು. ಸರ್, ಈಗ ನಿಯಂತ್ರಣ ಇರಬಾರ್ದು ಅಂತ ತಾವು ಹೇಳ್ತೀರಿ, ಬಟ್ ನಿಯಂತ್ರಣ ಇಲ್ಲದೆ ಇದ್ರೆ ಆ ಭಾಗದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಮತ್ತೆ ಪರಿಸರನ ಆ ಭಾಗದ ಜನಾಂಗಕ್ಕೂ ದೇವಸ್ಥಾನಕ್ಕೆ ಪ್ರಾಧಿಕಾರ ಅಂತ ಒಂದು ಅಥೆಂಟಿಕ್ ಬೇಕು ಅಂತ ಯಾವುದೇ ತರವಾದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಅಧಿಕೃತವಾಗಿ ಈಗ ಕೆಳಗಡೆ ಪೈಪ್ಲೈನ್ ವ್ಯವಸ್ಥೆ ಇರ್ಬೋದು, ವಾಣಿ ವಿಲಾಸ ಸರಬರಾಜುಯಿಂದ ನೀರು ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಕಾಮಗಾರಿಗಳ ಅಡ್ಡ ಬರ್ತಾ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಡ್ಡ ಬರ್ತಾ ಇದೆ, ಮತ್ತೊಂದು ಅಡ್ಡ ಬರ್ತಾ ಇದೆ. ಈ ರೀತಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಅಥೆಂಟಿಕ್ ಆಗಿ ಒಂದು ಪ್ರಾಧಿಕಾರ ಅನ್ನೋದು ಬೇಕು, ಸೂಕ್ತ ಅನ್ನೋದು ಎಲ್ಲರೂ ಅಭಿಪ್ರಾಯ ಪರಿಗಣಿಸಿದ ಸರ್ಕಾರ ಪ್ರಾಧಿಕಾರ ಮಾಡಿದೆ ಅನ್ನೋದು ಸರ್ಕಾರದ ವಾದ. ಸರ್, ಅಂಥದ್ದು ಏನೂ ಇಲ್ಲ. ಇದು ಏನೇನು ವ್ಯವಸ್ಥೆಗಳು ಬೇಕಾಗಿದೆ ಬೆಟ್ಟದಲ್ಲಿ ಅದೆಲ್ಲ ಮಾಡ್ಬೋದು. ಅದು ಏನು ನಾವು ಏನು ನಿಲ್ಲಿಸ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಬೆಟ್ಟದ ವಿಚಾರದಲ್ಲಿ, ಚಾಮುಂಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಅದು ಫ್ರೀ ಆಗಿರಬೇಕು. ಅಭಿವೃದ್ಧಿಗೆ ಏನು ನಾವೇನು ಅದಕ್ಕೆ ಅಡಿಯನ್ನು ಇಟ್ಟಿಲ್ಲ. ಇಲ್ಲ ಸರ್, ಈಗ ಮಲೆಮಹದೇಶ್ವರನ ಬೆಟ್ಟದಲ್ಲೂ ಇದೇ ರೀತಿ ಪ್ರಾಧಿಕಾರ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇದೆ. ಆ ರೀತಿ ಇದನ್ನು ಯಾಕೆ ಅಭಿವೃದ್ಧಿ ಆಗಬಾರ್ದು ಅಂತ ಸರ್? ಯಾರು ಹೇಳಿದ್ದಾರೆ ಅಭಿವೃದ್ಧಿ ಆಗಬಾರ್ದು ಅಂದರೆ? ದೇವಸ್ಥಾನದಿಂದ ಏನು ಹಣ ಬರ್ತಾ ಇದೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಇಡೀ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಆಗ್ಬೋದು. ಅದನ್ನ ಅವರು ಫ್ರೀಡಮ್ ಕೊಡಲಿ. ಯಾವ ರೀತಿ ಫ್ರೀಡಮ್ ಬೇಕು? ದೇವಸ್ಥಾನದ ಕೆಲಸ ಏನು ಚಟುವಟಿಕೆ ಇದೆ, ಮೊದಲನೇದಾಗಿ ಏನೇನು ಜನರು ಹೋಗಲ್ಲಿ ದಾನ ಮಾಡ್ತಾರೆ ಅದು ತಾಯಿ ಚಾಮುಂಡೇಶ್ವರಿಯ ಒಂದು ಆಚರಣೆಗೋಸ್ಕರ, ದಿನನಿತ್ಯ ನಡೆಯುವಂಥದ್ದು ವಿಧಿವಿಧಾನಕ್ಕೋಸ್ಕರ ಅದು ಉಪಯೋಗಿಸ್ಕೋಬೇಕಾಗಿದೆ. ಅದೇನು ಎಕ್ಸೆಸ್ ಇದೆ ಅದು ಬೆಟ್ಟದ ಅಭಿವೃದ್ಧಿಗೋಸ್ಕರ ಅನೇಕ ಏನು ಕೆಲಸಗಳು ಇದ್ದಾವೆ, ಮತ್ತು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೋಬೋದು. ಅದು ತೀರ್ಮಾನ ಮಾಡಬೇಕಾಗಿರೋದು ಹಿಂದೆ ಪಾರಂಪರೆ ಏನು ನಡೀತಾ ಇತ್ತು ಅದರ ರೀತಿ ಅದು ಆ ಏನು ಸ್ಟೇಕ್ ಹೋಲ್ಡರ್ಸ್ ಇದೆ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಪೋಷಕರಾಗಿ ಎಷ್ಟೋ ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದು ಏನು ರಚನೆ ಆಗುತ್ತೋ ಅದು ಕೋರ್ಟಿಂದ ಆದೇಶ ಬರುತ್ತೆ. ಈಗ ತಿರುವನಂತಪುರಂ ಅಂತ ಒಂದು ಕೇಸ್ ಇದೆ, ಕಾಶಿಯಲ್ಲಿ ನಡೀತಾ ಇದೆ ಕೇಸು. ಅನೇಕ ರಾಜಮನೆತನಗಳು ಸಾವಿರಾರು ವರ್ಷದಿಂದ ಪೋಷಕರಾಗಿ ದೇವಸ್ಥಾನದ ಒಂದು ಪೇಟ್ರನೈಸೇಷನ್ ಮಾಡ್ಕೊಂಡು ಬಂದಿದ್ದಾವೆ. ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ಯಾರಿಗೂ. ಅದು ನಾವು ನಡೀತಾ ಬಂದಿದೆ. ಧಾರ್ಮಿಕ ವಿಚಾರಣೆಯಲ್ಲಿ ನಾವು ನಮ್ಮ ಧರ್ಮವನ್ನು ಅನುಸರಿಸ್ತಾ ನಮ್ಮ ಏನೇನು ಸಂಬಂಧಗಳಿದೆ ದೇವಸ್ಥಾನಗಳ ಜೊತೆಗೆ, ಅರಮನೆಯ ಏನು ಪಾರಂಪರೆಗಳ ಜೊತೆಗೆ ಅದು ನಾವು ಮಾಡ್ತಾ ಮುಂದುವರಿತಾ ಬಂದಿದ್ದೀವಿ. ಅದು ಯಾವತ್ತೂ ನಿಲ್ಲೋಂಗಿಲ್ಲ, ನಿಲ್ಲಕ್ಕೂ ಆಗಲ್ಲ. ಈ ಪ್ರಾಧಿಕಾರ ಅದಕ್ಕೆಲ್ಲ ತಡೆ ಆಗುತ್ತೆ. ಹೌದು, ಅದೆಲ್ಲ ತಡೆ ಮಾಡುವಂಥದ್ದು. ಮತ್ತು ಜೊತೆಗೆ ದೇವಸ್ಥಾನದಲ್ಲಿ ಏನು ಈಗ ಹಣ ಬರ್ತಾ ಇದೆ ದೇವಸ್ಥಾನಕ್ಕೋಸ್ಕರ ಉಪಯೋಗಿಸ್ಕೋಬೇಕಾಗಿದೆ. ಅದು ಇಟ್ ಶುಡ್ ನಾಟ್ ಬಿ ಗೋಯಿಂಗ್ ಟು ಎನಿ ಅದರ್ ಬಾಡಿ. ಅದನ್ನು ನಾವು ಚಾಲೆಂಜ್ ಮಾಡಿದ್ದೀವಿ. ಅದು ಯಾವತ್ತು ಆ ಚಾಲೆಂಜ್ ಎಲ್ಲೂ ಹೋಗಿಲ್ಲ. ಅದು 70ಇಂದ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀವಿ. ಕೋರ್ಟಲ್ಲಿ ಇರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ. ಅದನ್ನು ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ.